ಲಂಡನ್ ಟ್ರೈನ್ ಸ್ಟೇಷನಲ್ಲಿದ್ದೀನಿ. ಅರ್ಲಿ ಚೆಕ್ ಇನ್ಗೆ ಕೊಡ್ತಾ ಇಲ್ಲ ಅವರು. ಸಿ ಬರ್ಬೆರಿ ಸ್ಟೋರ್ ಹತ್ರ ಬಂದಿದ್ದೀನಿ, ನೋಡೋಣ ಇಲ್ಲೇನಾದರೂ ಸಿಗುತ್ತಾ ಅಂತ. ಹಾಯ್ ಗಾಯ್ಸ್, ಇವತ್ತು ಡೇ 1 ಅಂದರೆ 6:30ಗೆ ನಾವು ಲಂಡನ್ ರೀಚ್ ಆದ್ವಿ. ಅಲ್ಲಿಂದ ಕ್ಯಾಬ್ ತೊಗೊಂಡು 45 ಮಿನಿಟ್ಸ್ ಟು 1 ಅವರ್ ಆಯಿತು ನಾನಿರೋ ಹೋಟೆಲಿಗೆ ಬರೋದಕ್ಕೆ. ಯು ಕ್ಯಾನ್ ಸಿ ಐಮ್ ಆಲ್ರೆಡಿ ಸ್ಲೀಪ್ ಡಿಪ್ರೈವ್ಡ್. ಇವತ್ತು ನಾನು ಜೆಟ್ಲಾಗ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಆಚೆ ಸ್ಟೆಪ್ ಔಟ್ ಆಗಲೇಬೇಕು. ಬಟ್ ಹೋಟೆಲಲ್ಲಿ ನನಗೆ ಅರ್ಲಿ ಚೆಕ್ ಇನ್ಗೆ ಕೊಡ್ತಾ ಇಲ್ಲ ಅವರು. ಸೊ ಇಲ್ಲೇ ಹೋಟೆಲಿನ ರೆಸ್ಟ್ ರೂಮಲ್ಲಿ ರೆಡಿ ಆಗಿಬಿಟ್ಟು ಆಚೆ ಹೋಗೋದು ಅಂತ ಅಂದ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಲೆಟ್ಸ್ ಎಕ್ಸ್ಪ್ಲೋರ್ ಲಂಡನ್. ಓಕೆನಾ? ಫೇಸ್ ವಾಶ್ ಎಲ್ಲಿ? ಓಕೆ, ಸಿಯರ್. ಸೊ ರೆಡಿ ಆದಮೇಲೆ ಲೆಟ್ ಸ್ಟಾರ್ಟ್ ದ ಟೂರ್, ಆಯಿತಾ? ನನ್ನ ಕೊಲೀಗ್ಸ್ ಎಲ್ಲ ಆಚೆ ಕಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ತುಂಬ ಅಡ್ವೆಂಚರಸ್ ಥಿಂಗ್ಸ್ನ ಮಾಡ್ತಾಯಿದ್ದೀವಿ ಇವತ್ತು. ಏನಂದರೆ ಥೇಮ್ಸ್ ರಿವರ್ ಮೇಲೆ ಹೈ ಟೀ ಬುಕ್ ಮಾಡಿದ್ದೀನಿ, ನಾನೇ ಬುಕ್ ಮಾಡಿದ್ದೆ ಎಲ್ಲರಿಗೂ. ಆ್ಯಂಡ್ ಅದಕ್ಕೂ ಮುಂಚೆ ಗೋವಿಂದಾಸ್ ಅಂತ ಒಂದು ಜಾಗದಲ್ಲಿ ಬ್ರೇಕ್ಫಾಸ್ಟ್. ಅದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಜಾಗ ಇಸ್ ಸೋ ಸ್ಪೆಷಲ್, ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ಯು ಸಿ ನಾನು ಯಾವ ಬ್ರೇಕ್ಫಾಸ್ಟ್ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಥಿಂಗ್ಸ್ ಅಂಟಿಲ್ ಸಮ್ಹೌ ಇವಾಗ ಟೈಮ್ ಬಂದು 10 ಗಂಟೆ. ಸೊ ರಾತ್ರಿ ಅಟ್ಲೀಸ್ಟ್ 8 ಗಂಟೆವರೆಗೂ ಪುಷ್ ಮಾಡೋದು ಗೋಲ್ ಇದೆ. ಆಗಲ್ಲ ಅನಿಸುತ್ತೆ. ಲುಕಿಂಗ್ ಎಟ್ ಮೈ ಐಸ್ ಐ ಫೀಲ್ ಲೈಕ್ ಐ ಡೋಸ್ ಆಫ್ ಬೈ 3:34. ನೋಡೋಣ. ಲೆಟ್ ಮಿ ಕ್ವಿಕ್ಲಿ ಗೆಟ್ ರೆಡಿ. ಕೂಲ್. ಸೊ ರೆಡಿ ಆಗಿದ್ದೀನಿ. ಇವಾಗ ಸದ್ಯಕ್ಕೆ ಸ್ವಲ್ಪ ಸನ್ಸ್ಕ್ರೀನ್ ಜಾಸ್ತಿ ಅನಿಸುತ್ತೆ, ಬಟ್ ಇನ್ನೊಂದು 2-3 ಮಿನಿಟ್ಸಲ್ಲಿ ಸೆಟ್ಲ್ ಆಗಿಬಿಡುತ್ತೆ, ಆಯಿತಾ? ಇಲ್ಲಾಂದರೆ ನಾನಂತೂ 100% ಹೋಗೋಕ್ಕಾಗೋದಿಲ್ಲ ಆಚೆ ಕಡೆ. ತುಂಬ ಫ್ರೆಕಲ್ಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ವಿ ಆರ್ ಇನ್ ಲಂಡನ್. ಲುಕ್ ಎಟ್ ದಿಸ್. ಈ ಹೋಟೆಲಲ್ಲಿರೋದು ಕಾಣಿಸ್ತಿದೆಯಾ? ಯಾ, ಈ ಹೋಟೆಲಿಂದ ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ? ಗೋವಿಂದ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ದೋಸೆ ಚೆನ್ನಾಗಿ ಸಿಗುತ್ತಂತೆ. ಬೈ ದ ವೇ ಐ ಆಮ್ ಶ್ಯೂರ್ ನಿಮಗೆ ಇದು ಗೊತ್ತಿಲ್ಲ. ಏನಂದರೆ ಲಂಡನ್ನಲ್ಲಿ ಇಂಡಿಯನ್ ಫುಡ್ ತಿನ್ನೋಕ್ಕೆ ಬರ್ತಾರೆ ಜನ ಜಾಸ್ತಿ. ನನ್ನ ಕೊಲೀಗ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಅದೇ ಹೇಳ್ತಾಯಿದ್ರು ದಟ್ ಲಂಡನ್ನಲ್ಲಿ ಇಂಡಿಯನ್ ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಸ್ಟಾರ್ಟಿಂಗ್ ಆಫ್ ಮೈ ಡೇ ವಿತ್ ಗೋವಿಂದ ದೋಸೆ. ಐ ಹೋಪ್ ವಿ ಗೆಟ್ ದೋಸೆ. ರೈಟ್, ಓಡ್ಕೊಂಡ್ಬಂದ್ಬಿಟ್ಟು ಬಸ್ ಹತ್ತಿದ್ದೀವಿ. ನೆಡ್ಕೊಂಡು ಹೋಗ್ಬೋದು 20 ನಿಮಿಷದಲ್ಲಿ, ಬಟ್ ಬಸ್ಸಲ್ಲಿ ಹೋಗೋಣ ಅಂತ. ಡಬಲ್ ಡೆಕ್ಕರ್ ಬಸ್ಸಲ್ಲಿದ್ದೀವಿ, ಮೇಲ್ಗಡೆ ಫ್ಲೋರಲ್ಲಿದ್ದೀನಿ ನಾನು. ದಟ್ ಸೊ ಕೂಲ್. ಸೊ ಡಬಲ್ ಡೆಕ್ಕರ್ ಬಸ್. ಐ ಡಿಡ್ಂಟ್ ಫಾಲ್. See how nicely it's looking. Nice. No? Yeah. Oh my god, I like it. ಇದು ಗೋವಿಂದಾಸ್ ಅಂತ ಬಂದಿರೋದು. ಲೆಟ್ಸ್ ಸಿ ಹೌ ಇಟ್ ಇಸ್. ಅಂಗಡಿನಲ್ಲೇ ಹಾಕ್ಬಿಡ್ತಾರೆ. It literally looks like an Indian place. And ಇದು ನೋಡಿ, ಲಿಟ್ರಲಿ ತಮಿಳ್ನಾಡು ಸ್ಟೈಲಲ್ಲಿ ಮಾಡಿದ್ದಾರೆ ದೋಸೆ. This dosa is going to be good. It's made in Tamil Nadu style. Wait, I thought you ordered dosa. I ordered 2 things. Oh. Yeah. Voice over. Do voice over. Yeah. Why don't you try this? I usually don't like South Indian food. Oh, then you eat dosa in my house. That's fine. All right. Govinda's ಆಯಿತು. ಗೋವಿಂದಾಸಲ್ಲಿ ತಿಂದಿದ್ದಾಯಿತು. ಸೇಮ್ ಇಸ್ಕಾನ್ ಫೀಲೇ ಬರ್ತಾಯಿತ್ತು ಆಯಿತಾ ಅಲ್ಲಿ. ನೆಕ್ಸ್ಟ್ ಸ್ಟಾಪ್ ಪೋಲೀನ್. ನೋಡಿ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಪೋಲೀನ್ ಅಂತ ಒಂದು ಬ್ಯಾಗ್ ಇದೆ, ಬ್ಯಾಗ್ ಬ್ರ್ಯಾಂಡ್. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನೂ ಇಲ್ಲ ಮಾಡೋದಕ್ಕೆ, ಇನ್ನೂ ಎಲ್ಲ ಟೂರಿಸ್ಟಿ ಜಾಗದ ಥರ ಎಲ್ಲ. ಕೆನ್ ವಿ ಸ್ಟಿಲ್ ಡೂ ಟೂರಿಸ್ಟಿ ಪ್ಲೇಸಸ್? What do you mean? First touristy and then this sort of a thing? Yeah, right. Gonna go to Big Hen. This place. ಫಸ್ಟ್ ಡೇ ಆಗಿರೋದ್ರಿಂದ ಜೆಟ್ಲಾಗಿದ್ದರಿಂದ ಲಂಡನ್ನ ನೋಡೋದಕ್ಕೆ
ತುಂಬಾ ಇಂಟ್ರೆಸ್ಟ್ ಇತ್ತು. ಬಿಕಾಸ್ ಎಚ್ಚರ ಇರಬೇಕಿತ್ತು ಒಂದು, ಮತ್ತು ಇದೇ ಒಂದೇ ದಿವಸ ನನಗೆ ಸಿಗೋದು ಓಡಾಡೋದಕ್ಕೆ. ನೆಕ್ಸ್ಟ್ ಡೇಸ್ ಎಲ್ಲ ನನಗೆ ಬರೀ ಸಾಯಂಕಾಲ ಹೊತ್ತು ಮಾತ್ರ ಸಿಗುತ್ತೆ. ಇವಾಗ ಬೆಳಿಗ್ಗೆ 9 ಗಂಟೆ ಪ್ರತಿ ಒಂದು ಬಿಲ್ಡಿಂಗೂ ನೋಡೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ಆ ಬಸ್ ಆ ಮಧ್ಯದಲ್ಲಿ ಹೋಗುತ್ತಲ್ವ, ಇಟ್ ಈಸ್ ಈವನ್ ಮೋರ್ ಬ್ಯೂಟಿಫುಲ್. ಲಂಡನ್ ನೋಡ್ತಾ ಇರ್ಬೇಕಾದ್ರೆ ಅನಿಸ್ತಾ ಇತ್ತು ಯಾವ ರೀತಿಯಾಗಿ ಇವ್ರ ಕನ್ಸ್ಟ್ರಕ್ಷನ್ನ ಪ್ಲ್ಯಾನ್ ಮಾಡಿರ್ಬೋದು, ಇಷ್ಟು ಸ್ಟ್ರಾಂಗ್ ಆಗಿದೆ ಬಿಲ್ಡಿಂಗ್ಸ್ ಅಂತ ತುಂಬಾ ಆಶ್ಚರ್ಯ ಆಗ್ತಿತ್ತು. ನಂಗೆ ಯಾವುದೇ ರೀತಿಯಾದ ಭಯ ಅನ್ನೋದಿರಲಿಲ್ಲ, ಬಿಕಾಸ್ ನನ್ನ ಕೊಲೀಗ್ ಒಬ್ಬರು ನನ್ನ ಜೊತೆನೇ ಇದ್ದರು. ಇಡೀ ದಿನ ವಿ ವೆಂಟ್ ಎವ್ರಿವೇರ್ ಟುಗೆದರ್. ಐ ಥಿಂಕ್ ವಿ ರೀಚ್ಡ್. ಲುಕ್ ಎಟ್ ದ್ಯಾಟ್ ಗೈಸ್. ಇದೇನೋ ಒಂದು ಬಿಲ್ಡಿಂಗ್ ಇದೆ ಇಲ್ಲಿ, ಇಟ್ ಲುಕ್ಸ್ ರಿಯಲಿ ಗುಡ್. ಅದ್ರ ಪಕ್ಕನೇ ಇದೆ ಪೊಲೀನ್. You know, like a brick red sort of a thing. Yeah. The way you access it is by on the receipt we send you. I want to buy one of these. I'm just thinking there are so many options here. You contact them. Too many color choices, I would say. Yeah. Pictures for videos. I'm actually starting to like this one too. Over each other. And then you can create that shape as well. Okay. And then these handles, you can always tuck them inside as well if anything. Okay. ಅಂತೂ ಇಂತೂ ನಿದ್ದೆಗಣ್ಣಲ್ಲಿ ನನ್ನ ಕೊಲೀಗ್ ಅವ್ರ ಹೆಂಡ್ತಿಗೆ ಒಂದು ಬ್ಯಾಗ್ ತೊಗೊಂಡ್ರು ಆ್ಯಂಡ್ ನಾನೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಶಾಪಿಂಗ್ ಆಯಿತು. ಇವಾಗ ಬರ್ಬೆರಿ ಬರ್ಬೆರಿ ಸ್ಟೋರ್ ಹತ್ರ ಬಂದಿದ್ದೀನಿ. ನೋಡೋಣ ಇಲ್ಲೇನಾದರೂ ಸಿಗುತ್ತಾ ಅಂತ. ಇಲ್ಲೊಂದೇ ಒಂದು ಕ್ಲಾಸಿಕ್ ಶಾಲ್ ಇದೆ, ಅದನ್ನು ತೊಗೋಬೇಕು. ಬಟ್ ರಾಮ್ ಇಸ್ ಲೈಕ್ ಅವ್ನು ಬಂದ್ರೇ ಬೆಟರ್ ಅನಿಸುತ್ತೆ ಇದನ್ನು ಸೆಲೆಕ್ಟ್ ಮಾಡೋದಕ್ಕೆ. Ankitesh, see the screen once. So cool, right? Huh? Oh, it's a shopping. All right. Pauline aitu. Next store is Longchamp. And ಅಲ್ಲಿ ಹ್ಯಾಮ್ಲೀಸ್ ಹತ್ರನೂ ಏನೋ ಒಂದು ಬೊಂಬೆ ಎಲ್ಲ ಡ್ಯಾನ್ಸ್ ಮಾಡಿಸ್ತಾ ಇದ್ರು. ಇಟ್ ವಾಸ್ ರಿಯಲಿ ನೈಸ್. ಕಿಡ್ಸ್ ಬೆಡ್ ಅಂಗಡಿ ನೋಡಿ ಯಾವ ಥರ ಮಾಡಿದ್ದಾರೆ ಡೆಕೋರೇಷನ್. ನಿದ್ದೆ ಬಂದ್ಬಿಟ್ಟಿದೆ ನನಗೆ, ಕೊಲೀಗ್ಸ್ಗೆಲ್ಲರಿಗೂ. ತಲೆ ಕೆಟ್ಟೋಗಿ ಜಾಸ್ತಿ ಶಾಪಿಂಗ್ ಮಾಡದಿದ್ರೆ ಸಾಕು. ಓಕೆ, then I'll ask them where it is and I'll come back. ಬರೀ ಇಷ್ಟೇ ಸೆಲ್ ಮಾಡೋದವರು, ಅಂದರೆ ಇದೇ ಅವ್ರ ಫೇಮಸ್ಸು. ಇನ್ನು ಮಿಕ್ಕಿದ್ದು ಯಾವುದೂ ಯಾರು ಅಷ್ಟೊಂದೇನು ತೊಗೊಳ್ಳಲ್ಲ. ಆಲ್ ಸೈಜಸ್, ಆಲ್ ಡಿಫ್ರೆಂಟ್ ಹ್ಯಾಂಡಲ್ ಟೈಪ್ಸ್. ಸೋ ವೆಲ್ ಡಿಸೈನ್ ಬ್ಯಾಗ್. ಇವಾಗ ಲಂಡನ್ ಟ್ರೈನ್ ಸ್ಟೇಷನಲ್ಲಿದ್ದೀನಿ. ಲುಕ್ ಎಟ್ ದ ಟ್ರೈನ್ ಸ್ಟೇಷನ್. ಇಲ್ಲಿಂದ ಹೋಟೆಲ್ಗೆ ಹೋಗಿ ಫೈನಲಿ ನಮಗೆ ರೂಮ್ ಕೊಡ್ತಾರೆ. ಬ್ಯಾಗ್ ಇಟ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಅಂತ ನೋಡೋಣ. ಟ್ರೈನು, ಬಸ್ಸು ಎಲ್ಲ ಸಖತ್ತಾಗಿ ಎಫಿಷಿಯೆಂಟಾಗಿ ಓಡಾಡ್ತಾ ಇದೆ. ಇಲ್ಲಿ ಸಾಕಷ್ಟು ಓಡಾಡ್ತಾ ಇದೆ. ದಟ್ಸ್ ವಾಟ್ ಐ ರಿಯಲೈಸ್ಡ್. Look, what's there behind me? So yesterday. ಟವರ್ ಬ್ರಿಡ್ಜ್ ವ್ಯೂನ ಇಲ್ಲಿಂದ ಎಂಜಾಯ್ ಮಾಡಬೇಕಾಗಿ ಬಂತು. ಯಾಕಂದರೆ ಥೇಮ್ಸ್ ರಿವರ್ ಕ್ರೂಸ್ ಏನಿತ್ತಲ್ಲ, ಹೈಟಿಗೆ ಬುಕ್ ಮಾಡಿದ್ದು ಅದು ಕ್ಯಾನ್ಸಲ್ ಆಗಿತ್ತು. ಬಿಕಾಸ್ ಬೋಟ್ ಒಳಗಡೆ ಫ್ಲಡ್ಸ್ ಆಗಿತ್ತಂತೆ. ಸೊ ಅವರು ಅದನ್ನು ಕ್ಯಾನ್ಸಲ್ ಮಾಡಿದ್ರು.
ಇಷ್ಟೊತ್ತಿಗೆ ಇಬ್ರಿಗೂ ಸಾಕಾಗೋಗಿತ್ತು. ಬೇಸಿಕಲಿ ಈ ಥೇಮ್ಸ್ ರಿವರ್ ಟೀ ಕುಡ್ಕೊತ ಸ್ವಲ್ಪ ಎಚ್ಚರ ಇರ್ಬೋದು ಅಂತ ಅಂದ್ಕೊಂಡ್ವಿ, ಬಟ್ ಅದಾಗಲಿಲ್ಲ. ಇಲ್ಲಿಂದ ಇವಾಗ ನಾವು ನಡ್ಕೊಂಡು ಹೋಗೋಣ ಟು ಕ್ಯಾಥೆಡ್ರಲ್ ಅಂತ ಅಂದ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಆಗಲಿಲ್ಲ, ಯಾವುದೋ ಒಂದು ಸ್ಟಾರ್ಬಕ್ಸಲ್ಲಿ ಕುತ್ಕೊಂಡ್ಬಿಟ್ಟು ಅಲ್ಲಿ ಪ್ರೋಟೀನ್ ಮಾಚ ಆಯಿತು. ಐ ವಾಸ್ ಟ್ರೈಯಿಂಗ್ ದಟ್ ಔಟ್. ಇದಾದಮೇಲೆ ನಾವು ಕ್ಯಾಥೆಡ್ರಲ್ಗೆ 2 ಮೈಲ್ಸ್ ನಡ್ಕೊತ ಹೋಗ್ತಾ ಇದ್ವಿ. ಆ್ಯಂಡ್ ನನ್ನ ಕೊಲೀಗಿಯವರು ಅಂಕಿತೇಶ್ ಅಂತ, ಸೊ ಇವರು ನನ್ನ ಜೊತೆ ಬಂದಿದ್ದರು. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದೇ ಡಿಸ್ಕಸ್ ಮಾಡ್ತಾ ಇದ್ದಿದ್ದು, ಅದು ಹೆಂಗೆ ನಿನ್ನ ಹೆಂಡತಿಗೆ ಅವ್ರನ್ನ ಕನ್ಸಲ್ಟ್ ಮಾಡ್ದಿರ ಬ್ಯಾಗ್ ಕಲರು ಬ್ಯಾಗ್ ಮಾಡೆಲ್ ಹೆಂಗೆ ಚೂಸ್ ಮಾಡಿರ್ಬೋದು ಅಂತ ನಾನು ಕ್ವೆಶ್ಚನ್ ಕೇಳ್ತಾನೆ ಇದ್ದೆ. ಆ್ಯಂಡ್ ಇವ್ರು ಹೇಳ್ತಾಯಿದ್ರು ದಟ್ ನಾನು ಅವಳನ್ನ ಕೇಳ್ಬಿಟ್ಟು ಏನಾದರೂ ತೊಗೊಂಡ್ರೆ ಸರ್ಪ್ರೈಸ್ ಹೆಂಗಾಗುತ್ತೆ, ನಾನು ಇವಾಗ ಹೋದ ತಕ್ಷಣ ಒಂದು ಸರ್ಪ್ರೈಸ್ ಕೊಡಬೇಕು ಅಂದರೆ ಅವ್ರಿಗೇನು ಎಕ್ಸ್ಪೆಕ್ಟೇಷನ್ ಇರಬಾರ್ದು ಅಲ್ವಾ, ಅದು ತಾನೇ ಸರ್ಪ್ರೈಸ್ ಅಂತ. ಬಟ್ ಐ ವಾಸ್ ಜಸ್ಟ್ ಥಿಂಕಿಂಗ್ ಈ ಥರ ಎಲ್ಲ ನಾನು ಸರ್ಪ್ರೈಸ್ ಆಕ್ಸೆಪ್ಟ್ ಮಾಡ್ಕೊಳ್ತಿರ್ಲಿಲ್ಲ ಅನಿಸುತ್ತೆ. ಎಸ್ಪೆಷಲಿ ಅಂಥ ಎಕ್ಸ್ಪೆನ್ಸಿವ್ ಬ್ಯಾಗ್ ತೊಗೋಬೇಕಂದ್ರೆ ಅಟ್ಲೀಸ್ಟ್ ನನ್ನ ಕೇಳಿ ನನ್ನ ಕನ್ಸಲ್ಟ್ ಮಾಡಿ ನಂಗೆ ಯಾವ ಮಾಡೆಲ್ಸ್ ಇಷ್ಟ, ಕಲರ್ ಇಷ್ಟ ಅಂತ ಕೇಳಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಲೈಕ್ ಇಫ್ ಸಡನ್ಲಿ ಏನಾದರೂ ರಾಮ್ ನನಗೆ ಹಿಂಗೆ ತಂದು ಕೊಟ್ಬಿಟ್ರೆ ಐ ಥಿಂಕ್ ಐ ವಿಲ್ ಬಿ ಇನ್ ಅ ಶಾಕ್ ಆ್ಯಂಡ್ ಐ ಆಲ್ಸೋ ಮೈಟ್ ರಿಟರ್ನ್ ಆ್ಯಂಡ್ ವಾಂಟ್ ದ ಬ್ಯಾಗ್ ದಟ್ ಐ ವಾಂಟ್. ಸೊ ಇಷ್ಟು ಡಿಸ್ಕಸ್ ಮಾಡಿಕೊಂಡು ಅವಾಗವಾಗ ಕ್ಯಾಥೆಡ್ರಲ್ನ ತೋರಿಸ್ತಾ ಇದ್ದೆ. ಇನ್ಫ್ಯಾಕ್ಟ್ ನಮ್ಮ ಒರಿಜಿನಲ್ ವಾಯ್ಸ್ನ ರೆಕಾರ್ಡ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ 2 ಮೈಲ್ಸ್ ವಾಕ್ ಮುಗೀತು. ಏನೇ ಹೇಳಿ ಲಂಡನ್ಗೆ ಹೋದವ್ರಿಗೆಲ್ಲ ಅಲ್ಲಿನ ಟ್ಯೂಬ್ ತುಂಬ ಇಷ್ಟ ಆಗುತ್ತೆ, ಬಟ್ ನನಗೆ ಬಸ್ ತುಂಬ ಇಷ್ಟ ಆಯಿತು. ಸೊ ನಾನು ಹೇಳ್ತಾ ಇದ್ದೆ ಎಷ್ಟೇ ದೂರ ಆದರೂ ಪರವಾಗಿಲ್ಲ, ಬಸ್ಸಲ್ಲಿ ನಾನು ಅಪ್ಪರ್ ಡೆಕ್ಕಲ್ಲಿ ಆ ಗ್ಲಾಸ್ ಮುಂದೆನೇ ಕುತ್ಕೊಂಡು ಹೋಗಬೇಕು ಅಂತ. ಅಲ್ಲಿ ಎಷ್ಟು ಬಿಸಿ ಇತ್ತು ಅಂದರೆ ನನ್ನ ಕೊಲಿಗೆ ನನ್ನ ಜೊತೆ ಕುತ್ಕೊಳ್ಳೋಕ್ಕೂ ಇಷ್ಟಪಡ್ತಾ ಇರಲಿಲ್ಲ. ಬಟ್ ನಾನು ಮಾತ್ರ ವೀಡಿಯೋ ರೆಕಾರ್ಡ್ ಮಾಡಿಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಅಲ್ಲೇ ಕುತ್ಕೊಂಡಿದ್ದೆ. ಆಲ್ಮೋಸ್ಟ್ 4:15 ಆಯಿತು ನಮಗೆ ರೂಮ್ ಸಿಗೋ ಅಷ್ಟೊತ್ತಿಗೆ. ನಮ್ಮ 3-4 ಜನ ಎಲ್ಲರಿಗೂ ರೂಮ್ ಸಿಕ್ತು. ಸೊ ವಿ ಆರ್ ಆಲ್ ಗೋಯಿಂಗ್ ಟು ರೆಸ್ಟ್ ನಾವು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಇನ್ನೊಂದೇ ಲಾಸ್ಟ್ ಲಂಡನ್ ವ್ಲಾಗ್ ಇರುತ್ತೆ, ಅದರಲ್ಲಿ ಎಲ್ಲನೂ ಕಂಪೈಲ್ ಮಾಡಿ ಹಾಕ್ತಾಯಿದ್ದೀನಿ. ಡೇ 1 ಮಾತ್ರ ತುಂಬ ಸುತ್ತಾಡಿದ್ದೆ ಅಂತ ಈ ರೀತಿಯಾದ ಒಂದು ವ್ಲಾಗ್. ಆಲ್ ರೈಟ್ ದೆನ್, ಸಿ ಯು ಗೈಸ್.